ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ಇವತ್ತು ನಮ್ಮ ಜೊತೆ ಗೌರಿ ಟೀಮ್ ಇದೆ, ಮಾತಾಡ್ಸೋಣ. ಸರ್ ನಮಸ್ತೆ. ಸಾನ್ಯ ಅವರೇ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಮ್ಮ ಟೈಮ್ ಬಂದಿದೆ, ಸೊ ಸೂಪರ್ ಆಗೇ ಇದೀವಿ. ಈಗ ಹೊರಗಡೆ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಹೀಟ್ ಆಗ್ತಾ ಇದೆ. ಸೊ ನನ್ನ ಹತ್ರನೂ ಒಂದಷ್ಟು ಬಿಸಿ ಬಿಸಿ ಕ್ವಶನ್ಸ್ ಇದೆ, ಓಕೆನಾ? ಕೇಳ್ತೀನಿ. ಸೊ ಆನ್ಸರ್ ಮಾಡ್ತಾ ಹೋಗಿ, ಆರಾಮಾಗಿ ಆನ್ಸರ್ ಮಾಡಿ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ. ಅವ್ರು ಇವಾಗ ಬಿಸಿ ಬಿಸಿ ಕ್ವಶನ್ಸ್ ಜೊತೆ ಬಿಸಿ ಬಿಸಿ ಆರಾಮಾಗಿ ಆನ್ಸರ್ ಮಾಡಿ. ಸ್ವಲ್ಪ ಕ್ವಶನ್ಸ್ ಬಿಸಿ ಇರುತ್ತೆ ಅಷ್ಟೇ. ಸೊ ಸರ್, ಇವಾಗ ನೀವು ಬಂದಿದ್ದೀರಲ್ಲ ಇಂಟರ್ವ್ಯೂಗೆ, ಸೊ ಈ ಡ್ರೆಸ್ ಎಲ್ಲ, ಶರ್ಟು ಪ್ಯಾಂಟು ಶೂ ಎಲ್ಲ ನಿಮ್ದೇನಾ ನಿಮ್ಮ ತಂದೆಯವ್ರದ್ದ? ಯಾಕೆ ಅಂತ ಅಂದರೆ ನಾನೊಂದು ಇಂಟರ್ವ್ಯೂದಲ್ಲಿ ನೋಡಿದೆ, ಇಂದ್ರಜಿತ್ ಸರ್ ಹೇಳ್ತಾ ಇದ್ರು, ಅವ್ರದ್ದು ಮತ್ತು ನಿಮ್ಮದು ನಿಮ್ಮ ತಮ್ಮರದು 3 ಜನದ್ದು ಒಂದೇ ಡ್ರೆಸ್ ಇರುತ್ತೆ ಅಂತ, ಅಂದರೆ ಸೇಮ್ ಸೈಜ್ ಎಲ್ಲರಿಗೂ ಆಗುತ್ತೆ ಅಂತ. ಸೊ ಹಂಗಾಗಿ ಯಾರ್ದು? ಅಂದರೆ ಅದೇ ನಾವೆಲ್ಲ ಹಾಕೋ ಬಟ್ಟೆ ಅದು ಒಂದೇ ಸೈಜು. ಸೊ ಒಂದೊಂದ್ಸಲ ನಾನು ಆಚೆ ಹೋಗ್ಬೇಕಾದ್ರೆ ಇಲ್ಲ ಮನೇಲಿದ್ರು ಅದೇ ಶರ್ಟು ಪ್ಯಾಂಟು ಎಲ್ಲ ಹಾಕೊಂತೀವಿ, ಅದು ನಮ್ಗೆ ಗೊತ್ತೇ ಆಗಲ್ಲ ಯಾರ್ದು ಅಂತ. ಸೊ ಇವತ್ತು ನಿಮ್ದೇ ಹಾಕೊಂಬಂದಿದ್ದೀವಿ. ಇವತ್ತು ಅದೇ ನಿಮ್ದೆ ಹಾಕೊಂಬಂದಿದ್ದೀನಿ. ಬಟ್ ಆಮೇಲೆ ನನ್ನ ತಮ್ಮ ಏನೋ ತೊಗೊಬೋದು, ನಮ್ಮ ಅಪ್ಪ ಹಾಕೊಬೋದು. ಸೊ ಹಂಗೆ ಏನೋ ಶೇರ್ ಮಾಡ್ತಾ ಇರ್ತೀವಲ್ಲ. ಸಾನ್ಯ ಅವರು ಈ ಸಿನಿಮಾ ಯಾಕೆ ಒಪ್ಕೊಂಡಿದೆ ಅಂದರೆ ಇಂದ್ರಜಿತ್ ಅನ್ನೋ ಹೆಸರಿಗೆ ಒಪ್ಕೊಂಡಿದೆ. ಯಾಕೆಂದರೆ ಅವ್ರ ಸಿನಿಮಾ ಅಂತಂದರೆ ಹೀರೋಯಿನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ. ಸೊ ಆ ಒಂದು ರೀಸನ್ಗೆ ಒಪ್ಕೊಂಡ್ರೆ, ಇಂದ್ರಜಿತ್ ಅನ್ನೋ ಹೆಸರಿಗೆ ಒಪ್ಕೊಂಡ್ರೆ, ಅಥವಾ ನಿಜವಾಗ್ಲೂ ನಿಮ್ಮ ಕ್ಯಾರೆಕ್ಟ್ರು ಕತೆ ಇಷ್ಟ ಆಯ್ತಾ? ಸರ್, ನಾನು ಇಷ್ಟು ದಿನ ನಾನು ಏನಕ್ಕೆ ಯಾವುದೇ ಮೂವಿ ಮಾಡಿರಲಿಲ್ಲ ಅಂದರೆ, ಒಂದು ಕತೆ ತುಂಬ ಅದ್ಭುತವಾಗಿರಬೇಕು ಆ್ಯಂಡ್ ಹೀರೋಯಿನ್ಗೆ ಸೇಮ್ ಕ್ಯಾರೆಕ್ಟರ್ ಆರ್ಕ್ ಇರಬೇಕು ಅನ್ನೋ ಕಾರಣಕ್ಕಾಗಿ ನಾನು ಕಾಯ್ತಾ ಇದ್ದೆ. ಸೊ ಕತೆ ಕೇಳಿದ ತಕ್ಷಣ ಆ್ಯಂಡ್ ಮೋರ್ ಓವರ್ ಇಂದ್ರಜಿತ್ ಸರ್ ಮಾಡೋ ಕತೆಗಳೆಲ್ಲ ಬ್ಯೂಟಿಫುಲ್ ಆಗೇ ಇರುತ್ತೆ. ಸೊ ಕತೆ ಕೇಳಿದ ತಕ್ಷಣ ನಾನು ಇಲ್ಲ ಅನ್ನೋಕ್ಕಾಗಲಿಲ್ಲ, ಹಾಗಾಗಿ ನಾನು ಒಪ್ಕೊಂಡೆ. ಸರ್, ಈಗ ಇಂದ್ರಜಿತ್ ಸರ್ ಸಿನಿಮಾ ಅಂದಿದ ತಕ್ಷಣ ಬೇರೆ ಬೇರೆ ಹೀರೋಯಿನ್ ಕರ್ಕೊಂಬರ್ತಿದ್ರು, ಬೇರೆ ಬೇರೆ ಭಾಷೆಯಿಂದ ದೊಡ್ಡ ದೊಡ್ಡ ಹೀರೋಯಿನ್ ಕರ್ಕೊಂಬರ್ತಾಯಿದ್ರು. ನಿಮಗೆ ಕನ್ನಡದ ಹೀರೋಯಿನ್ನೇ ಕೊಟ್ಟಿದ್ದಾರೆ, ಯಾಕೆ ಬೇರೆ ಹೀರೋಯಿನ್ ಕರ್ಕೊಂಬಂದಿಲ್ಲ ಯಾಕೆ ಅಂತ? ನಿಮ್ಗೆ ಇಷ್ಟನಾ ಸರ್ ಬೇರೆ ಬೇರೆ ಹಂಗಂತ ಅಲ್ಲ, ಅವ್ರದ್ದು ಪ್ರತಿಯೊಬ್ಬರದ್ದು ಒಂದು ಸಿಗ್ನೇಚರ್ ಮಾರ್ಕ್ ಅಂತ ಇರುತ್ತೆ. ಅದ್ಭುತವಾಗಿ ನಟನೆ ಮಾಡ್ತಾರೆ ಅವ್ರು. ಕನ್ನಡ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಈಗ ಹೀರೋಯಿನಲ್ಲಿ ಹೇಗೆ ಹೀರೋರ ಜೊತೆ ಡೈಲಾಗ್ ಎಲ್ಲ ಎಕ್ಸ್ಚೇಂಜ್ ಮಾಡೋವಾಗ ಆ ಭಾಷೆ ಪ್ರೀತಿಸ್ಬೇಕು, ಭಾಷೆ ಗೊತ್ತಿರಬೇಕು, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಸ್ಕ್ರೀನಲ್ಲಿ. ಆಮೇಲೆ ಸಾನಿಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಅಷ್ಟೊಂದು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ನನಗಂತೂ. ಕೇಳಿದೆ ಎಲ್ಲದರಲ್ಲೂ ಟ್ರೈನಿಂಗ್ ಎಲ್ಲ ಮಾಡಿ ಅದೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಡ್ಯಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಅವ್ರ ವಾಯ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ನಮಗೆ ನಮ್ಮ ಸಿನಿಮಾಗೆ ಒಂದು ಸ್ಟ್ರೆಂತ್ ಆಗಿ ಅವ್ರಿರೋದಕ್ಕೆ. ಸೊ ಅವ್ರಿಗೆ ಒಂಥರ ಥ್ಯಾಂಕ್ ಯು. ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಸೊ ಅವ್ರನ್ನ ನೀವು ಸಿನಿಮಾದಲ್ಲಿ ನೋಡಿದಾಗ ಡೆಫಿನೆಟ್ಲಿ ಅವ್ರ ಕ್ಯಾರೆಕ್ಟರ್ಗೆ ತುಂಬ ಇಷ್ಟಪಡ್ತೀರಾ. ಆಮೇಲೆ ಸಿನಿಮಾ ಆಚೆ ನೋಡಿದಾಗ ಇವ್ರ ಕ್ಯಾರೆಕ್ಟರ್ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗೇ ಆಗ್ತದೆ. ಸೀರಿಯಲ್ ಹೀರೋಯಿನ್ಗಳನ್ನು ಜನ ತುಂಬ ಲಾಂಗ್ ಟರ್ಮಲ್ಲಿ ಅವ್ರನ್ನ ಅದೇ ಕ್ಯಾರೆಕ್ಟರ್ ಮೂಲಕ ಗುರುತಿಸ್ತಾ ಇರ್ತಾರೆ. ಅಂದರೆ ಅವ್ರನ್ನ ಸಿನಿಮಾ ಹೀರೋಯಿನ್ ಅಂತ ಒಪ್ಕೊಳಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ನಿಮ್ಗೆ ಅದು ಕಷ್ಟ ಆಗ್ತಾ ಇದೆ. ನಿಮ್ಗೆ ಹೇಗೆ ಸಾನ್ಯ ಅಂತ ಅಂದರೆ ನಾವು ಕಿರಿತರನೇ ನೋಡೋದು, ನಾವು ಸಿನಿಮಾದಲ್ಲಿ ಇನ್ನೂ ಆ ಲೆವೆಲ್ಲಿಗೆ ಒಪ್ಕೊಳಕ್ಕೆ ರೆಡಿ ಇಲ್ಲ ಅಂತ ಅನ್ಸುತ್ತೆ ಆಡಿಯನ್ಸು. ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ ಅದು? ಸರ್, ಯಶ್ ಅವರು ಸೀರಿಯಲಿಂದಾನೇ ಬಂದಿದ್ದು, ರಾಧಿಕಾ ಪಂಡಿತ್ ಮ್ಯಾಮು ಸೀರಿಯಲಿಂದಾನೇ ಬಂದಿದ್ದು, ದರ್ಶನ್ ಸರ್ ಸೀರಿಯಲಿಂದಾನೇ ಬಂದಿದ್ದು. ಅವ್ರನ್ನೆಲ್ಲ ಒಪ್ಕೊಂಡಿದ್ದಾರೆ ಅಲ್ವಾ ಜನರು. ಟ್ಯಾಲೆಂಟ್ ಇದೆ ಅಂದರೆ ಒಪ್ಕೋತಾರೆ. ನನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡೋಕ್ಕೆ ಈ ಮೂವಿ ಸಿಕ್ಕಿದೆ, ನಾನು ಪ್ರೂವ್ ಮಾಡ್ತೀನಿ ಅಂತ ನಂಬಿಕೆಯಲ್ಲಿದ್ದೀನಿ ಸರ್. ಸರ್, ಈಗ ಸಿನಿಮಾ ಸಾಂಗಲ್ಲೆಲ್ಲ ನೋಡಿದೆ, ಗೌರಿ ಅನ್ನೋ ಟೈಟಲ್ಗೂ ಮತ್ತು ಸಿನಿಮಾಗೂ ಏನು ಸಂಬಂಧ ಅಂತ ಇದುವರೆಗೂ ನಮ್ಗೆ ಗೊತ್ತಾಗಿಲ್ಲ. ಸೊ ಯಾಕೆ ಇಟ್ಟಿದ್ದು ಆ ಟೈಟಲ್? ಅಂದರೆ ಗೌರಿ ಲಂಕೇಶ್ ಮೇಡಮ್ ಆ ಹೆಸರು ಬಳಸ್ಕೊಬೇಕು ಅಂತ ಇಟ್ಟಿದ್ದ, ಅಥವಾ ಹೆಂಗೆ? ಸ್ವಲ್ಪ ಅದೇ ನಮ್ಮ ಅತ್ತೆಯವ್ರು ನನಗೆ 2ನೇ ತಾಯಿ ಥರ. ಚಿಕ್ಕ ವಯಸ್ಸಿಂದನೂ ಅವ್ರು ನನಗೆ ಬೆಳೆಸ್ಕೊಂಡು ಬಂದಿರೋರು. ಆಮೇಲೆ ಏನೇ ಹಬ್ಬ ಇರಲಿ, ಏನೇ ಫಂಕ್ಷನ್ ಇರಲಿ, ಅವರೇ ಮೊದಲು ನಮ್ಮ ಮನೆಗೆ ಬಂದು ವಿಶ್ ಮಾಡಿ ಹಬ್ಬ ಮಾಡಿಸ್ತಿದ್ದಿದ್ದು. ಆಮೇಲೆ ಅಷ್ಟೊಂದು ಪ್ರೀತಿ ಇತ್ತು ನಮ್ಗೆ ಅವ್ರಿಗೆ. ಆಮೇಲೆ ಅವರು ತೀರೋದಾಗ ನಮಗೆ ಅದೊಂಥರ ಡೆಡಿಕೇಶನ್ನಾಗೆ ಆ ಹೆಸರಿಟ್ಟಿರೋದು ನಮ್ಮ ಸಿನಿಮಾ ಮೇಲೆ. ಆಮೇಲೆ ಕ್ಯಾರೆಕ್ಟರ್ಗೂ ಅವ್ರ ಕತೆಗೂ ತುಂಬ ವ್ಯತ್ಯಾಸ ಇದೆ. ಆಮೇಲೆ ನೀವು ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಹಿಂಗೆ ಯಾಕೆ ಆ ಹೆಸರಿಟ್ಟಿದ್ದೀವಿ ಅಂತ. ಸೊ ಹಂಗೆ ಗೌರಿ ಅನ್ನೋದು ನಿಮಗೂ ಕನೆಕ್ಟ್ ಆಗುತ್ತೆ. ಪುಟ್ಟಗೌರಿ ಆಗಿದ್ರೆ ಈಗ ಗೌರಿ ಸಿನಿಮಾದ ಮೂಲಕನೇ ಬರ್ತಾ ಇದ್ದೀರಾ. ಸೊ ನೀವು ಅಂದರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಗೌರಿ ಅನ್ನೋ ಟೈಟಲ್ಲು ಮತ್ತು ನಿಮ್ಮ ಕ್ಯಾರೆಕ್ಟರ್ ಗೌರಿನ ಒಂದು ಕಡೆ ಗೌರಿ ಇದೆ, ಒಂದು ಕಡೆ ಸಮಂತ ಇದೆ. ಸೊ ಹೆಂಗೆ ಅದು ಅಂತ? ಅಂದರೆ
ಆಲ್ರೆಡಿ ನನ್ನ ಕ್ಯಾರೆಕ್ಟರ್ ಹೆಸರು ಸಮಂತ ಅಂತ, ಇವಾಗ ಲವ್ ಯು ಸಮಂತ ಹಾಡು ರಿಲೀಸ್ ಮಾಡಿದ್ಮೇಲೆ ಗೊತ್ತಾಗಿದೆ. ಸೊ ಕ್ಯಾರೆಕ್ಟರ್ ಹೆಂಗೆ ಅನ್ನೋದಕ್ಕೆ ಲವ್ ಯು ಸಮಂತ ಹಾಡಲ್ಲೇ ವರ್ಣನೆ ಮಾಡಿಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಕವಿರಾಜ್ ಸರ್. ಸೊ ಆಲ್ಮೋಸ್ಟ್ ಅದೇ ಥರ ಇರುತ್ತೆ ಕ್ಯಾರೆಕ್ಟರ್. ಆ್ಯಂಡ್ ಇನ್ನು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಈ ಗೌರಿ ಅನ್ನೋ ಒಂದು ಹೆಸರು ದೇವ್ರು ತಂದುಕೊಟ್ಟ ವರ ನನಗೆ. ಕಿರಿತೆರೆಯಲ್ಲಿ ತುಂಬ ನನಗೆ ಪ್ರೀತಿ ತಂದು ಕೊಟ್ಟಿದೆ. ಆ್ಯಂಡ್ ಹಿರಿತೆರೆಯಲ್ಲಿ ಇವಾಗ ನನ್ನ ಮೊದಲನೇ ಹೆಜ್ಜೆಯಲ್ಲೂ ಪ್ರೀತಿ ತಂದು ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಸರ್, ಈಗ ನೀವು 6 ಪ್ಯಾಕ್ ಎಲ್ಲ ಮಾಡಿದ್ದೀರಾ, ಅದೆಲ್ಲ ಚೆನ್ನಾಗಿದೆ. ಬಟ್ ಇವಾಗ ಆಡಿಯನ್ಸ್ ಅದನ್ನೆಲ್ಲ ಅಂದರೆ ತಗೊಂತಾ ಇಲ್ಲ. ಒಂದು ಕಾಲದಲ್ಲಿ ಏನಿತ್ತು ಅಂದರೆ ಹೀರೋ ಅಂದರೆ 6 ಪ್ಯಾಕ್ ಇರಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು. ಬಟ್ ಇದನ್ನೆಲ್ಲ ಇವಾಗೆಲ್ಲ ಕೇರ್ ಮಾಡ್ತಾ ಇಲ್ಲ, ಅವ್ರಿಗೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಅಂತ ಅನಿಸ್ತಾ ಇಲ್ಲ. ಯಾಕೆ ಹಳೆ ಫಾರ್ಮುಲನೇ ಮತ್ತೆ ತಂದಿದ್ದೀರಾ ಈ ಸಿನಿಮಾಗೆ? ಅಂದರೆ ನಾನು ಟ್ರೈನಿಂಗ್ ತೊಗೊಳ್ಳೋವಾಗ ಈ ಸಿನಿಮಾಗೋಸ್ಕರ ನಾನು ಮೊದಲು ಟ್ರೈನಿಂಗ್ ತೊಗೊಂಡಿರಲಿಲ್ಲ. ನಾನು ಒಬ್ಬ ನಟನೆ ಮಾಡಬೇಕಾದಾಗ ಏನೇನು ಬೇಕಾಗುತ್ತೆ ಅಂತ ನಾನು ಟ್ರೈನಿಂಗ್ ತೊಗೊತಾ ಇದ್ದೆ. ಆದರೆ ಹಂಗೆ ನಾನು ಫಿಟ್ನೆಸ್ ಕೂಡ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಅದು ಡಯೆಟ್ ಆಗಿರಲಿ, ದಿನ 1-2 ಗಂಟೆ ಟ್ರೈನಿಂಗ್ ಇರ್ತಿತ್ತು ಜಿಮ್ಮಲ್ಲಿ, ಸ್ಟ್ರೆಂತ್ ಟ್ರೈನಿಂಗು, ಕಾರ್ಡಿಯೋ ಅದೆಲ್ಲ ಮಾಡಿಕೊಂಡು ನಾನು ಟ್ರೈನಿಂಗ್ ಬರ್ತಾಯಿದ್ದೆ. ಸೊ ನನಗೆ ಯಾವಾಗಲೂ ಒಂಥರ ಫಿಟ್ಟಾಗಿರಬೇಕು ಅಂತ ಆಸೆ ಇತ್ತು. ಆಮೇಲೆ ಈಗಲೂ ನೋಡಿದ್ರೆ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್, ಎಲ್ಲರಿಗೂ ಫಿಟ್ನೆಸ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಈ ಸಿನಿಮಾಗೆ ನಾನು ಭರತ್ ಗೌಡ ಅವರು ನಮ್ಮ ಟ್ರೈನಿಂಗ್ ಕೊಟ್ಟಿದ್ದು. ಅಂದರೆ ಅದು ಡಯೆಟು ಮೇಂಟೈನ್ ಮಾಡಿ, ಏನೇನು ತಿನ್ಬೇಕು, ಏನೇನು ತಿನ್ನಬಾರ್ದು, ಆಮೇಲೆ ಅದೇ ಏನು ತಿಂದ್ರೂ ಅದು ಎಷ್ಟು ತಿನ್ನಬೇಕು ಅದೆಲ್ಲ ಡಯಟ್ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಟ್ರೈನಿಂಗ್ ಕೂಡ ಅದು ಯಾವ ದಿನ ಯಾವ ಥರ ಟ್ರೈನಿಂಗ್ ಎಲ್ಲ ತೊಗೊಂಡು ಅದು ಬಾಡಿ ಆ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆಮೇಲೆ ಅದು ನಮ್ಮ ಸಿನಿಮಾದಲ್ಲಿ ನೋಡಿದ್ರು ಅದು ಒಂಥರ ಸ್ಕ್ರೀನಲ್ಲಿ ಚೆನ್ನಾಗಿ ಬರ್ತಿತ್ತು ಅಂತ ಎಲ್ಲರೂ ಹೇಳ್ತಿದ್ರು. ಸೊ ನೋಡಿದಾಗ ಅದು ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡಿರೋದು. ನಮ್ಮ ಅಪ್ಪ ಅವರೆಲ್ಲ ಟೀಮ್ ಅವರೆಲ್ಲ ನೋಡಿ ಸಿನಿಮಾಗೆ ಚೆನ್ನಾಗಿರುತ್ತೆ ಅಂತ ಅದು ಹಂಗೆ ಇಟ್ಟಿರೋದು, ಆ ಶಾರ್ಟ್ಸ್ಗಳು ಅದೆಲ್ಲ. ಬಟ್ ನಾನು ಜಿಮ್ನಾಸ್ಟಿಕ್ಸು, ಡಾನ್ಸ್ ಟ್ರೈನಿಂಗ್ ಅದೆಲ್ಲ ಮಾಡ್ಕೊತಾ ಬರ್ತಾಯಿದ್ದೆ. ಸೊ ಹಂಗೆ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೆ ಸರ್. ಅಂದರೆ ಆ ಕ್ಯಾರೆಕ್ಟ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಅಂದರೆ ಆ ಕ್ಯಾರೆಕ್ಟರ್ 6 ಪ್ಯಾಕ್ ಎಲ್ಲ ಬೇಕು ಅಂತ ಏನು ಇರಲಿಲ್ಲ. ಸೊ ನೀವು ಮಾಡಿದ್ರಿ ಅದಕ್ಕೋಸ್ಕರ ಇಟ್ಟಿದ್ದು ಅಂತ ಚೆನ್ನಾಗಿ ಇಲ್ಲ ಸರ್, ಒಂದು ಸಿನಿಮಾಗೂ ಅದು ಬೇಕಿತ್ತು ಸರ್. ಯಾಕಂದರೆ ಅದು ಆ ಕ್ಯಾರೆಕ್ಟ್ರಿಗೆ ಆ ಥರ ತೋರಿಸ್ಬೇಕಿತ್ತು. ಒಂದು ಹೀರೋಯಿಸಮ್ಮು ಇದೆ ನಮ್ಮ ಕ್ಯಾರೆಕ್ಟ್ರಲ್ಲಿ, ಅದು ತೋರಿಸ್ಬೇಕು ಅಂತಲೇ ನಾನು ಆ ಥರ ಟ್ರೈನಿಂಗ್ ಮಾಡಿ ಆ ಥರ ಬಾಡಿ ಬೇಕಿತ್ತು ಅಂತ ನಮಗೆ ಕೇಳಿದಾಗ ನಾವು ಮಾಡಬೇಕಾಗಿತ್ತು. ಸೊ ನಾನು ಮಾಡಿದ್ವಿ. ಮೇಡಮ್, ಈಗ ಈ ಹೀರೋಯಿನ್ಗಳಿಗೆ ಇಂಪಾರ್ಟೆನ್ಸು ತುಂಬ ಕಮ್ಮಿ ಇರುತ್ತೆ ಸಿನಿಮಾಗಳಲ್ಲಿ. ಅದರಲ್ಲೂ ಒಬ್ಬರು ಲಾಂಚ್ ಆಗ್ತಾ ಇದ್ದಾರೆ, ಅವ್ರ ಅಪ್ಪನೇ ಡೈರೆಕ್ಟರ್, ಅವ್ರ ಅಪ್ಪನೇ ಪ್ರೊಡ್ಯೂಸರ್ ಅಂದಾಗ ಆಬ್ವಿಯಸ್ಲಿ ನಾವು ಎಲ್ಲ ಸಿನಿಮಾನ ಗಮನಿಸಿದ್ರೆ ಅವ್ರ ಮಗನೇ ಹೈಲೈಟ್ ಮಾಡಿರ್ತಾರೆ. ಇಲ್ಲೂ ಆ ಥರದ್ದಾಗಿದೆಯಾ? ಖಂಡಿತವಾಗ್ಲೂ ಇಲ್ಲ ಸರ್. ಈ ಸಿನಿಮಾ ಆ ನೋಷನ್ನೇ ಬ್ರೇಕ್ ಮಾಡುತ್ತೆ. ಯಾಕಂದರೆ ನಾನು ಕಾಯ್ತಾ ಇದ್ದಿದ್ದೆ ಹೀರೋಯಿನ್ಗೂ ಕೂಡ ಇಂಪಾರ್ಟೆನ್ಸ್ ಇರೋವಂಥ ಕತೆ ಸಿಗಬೇಕು ಅಂತ ಹೇಳಿ. ಸರ್, ಇಂದ್ರಜಿತ್ ಸರ್ ನಿಜವಾಗ್ಲೂ ಹೀರೋಗೆ ಎಷ್ಟು ಒಂದು ಏನಂತಾರೆ ಲೇಯರ್ಸ್ ಇರುತ್ತೆ ಒಂದು ಕ್ಯಾರೆಕ್ಟರ್ಗೆ. ಈ ಹೀರೋಯಿನ್ನು ಕೂಡ ಕತೆನ ಹಾಗೇ ಮುಂದಕ್ಕೆ ತೊಗೊಂಡು ಹೋಗ್ತಾಳೆ. ಎಲ್ಲೋ ಒಂದು ಕಡೆ ಒಂದು ಗೊಂಬೆ ಥರ ಒಂದು ಮೂಲೆಯಲ್ಲಿ ನಿಲ್ಲಿಸ್ಬಿಟ್ಟು ಅಥವಾ ಬರೀ ಹಾಡುಗಳಿಗೆ ಬಳಸ್ಕೊಳ್ಳೋ ಥರ ಅಲ್ಲ. ಕತೆ ತುಂಬ ಅಂದರೆ ಸರ್ ತುಂಬ ಫಾರ್ವರ್ಡೆಡ್ ಆಗಿ ಯೋಚನೆ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ನೀವು ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ಕ್ಯಾರೆಕ್ಟರ್ ಕೂಡ ನಾವು ಅದೇ ಒಂದು ತುಂಬ ಡಿಫ್ರೆಂಟ್ ಆಗಿತ್ತು. ಆಮೇಲೆ ನನ್ನ ಮೊದಲನೇ ಸಲ ಆಗಿರೋದಕ್ಕೆ ಇದು ಸಿನಿಮಾ ನಾವು ತುಂಬ ಡೀಟೇಲಿಗೆ ಫೋಕಸ್ ಮಾಡ್ತಾಯಿದ್ವಿ. ವಾಯ್ಸ್ ಹೇಗಿರಬೇಕು, ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನು ಹೇಗಿರಬೇಕು ಅಂತ ಅದೆಲ್ಲ ನನ್ನ ಮೊದಲನೇ ಸಲ ಮಾಡಿರೋದು. ಸೊ ಇವಾಗ ಸಾನಿ ಅವ್ರ ಪಾತ್ರ ನೀವು ನೋಡಿದ್ರೆ ಅಷ್ಟೊಂದು ವರ್ಷಗಟ್ಟಲೆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಅವ್ರು ಆ ಡೀಟೇಲ್ ಮೇಲೆ ಫೋಕಸ್ ಮಾಡೋಕ್ಕೆ ಬೇಕಾಗಿರಲಿಲ್ಲ. ಅಂದರೆ ಅದು ನ್ಯಾಚುರಲ್ ಆಗಿ ಬರ್ತಿತ್ತು. ಸೊ ಆ ಥರ ಕಾಂಬಿನೇಷನ್ ಇತ್ತು. ಸೊ ಆ ಕಾಂಬಿನೇಷನ್ ಯಾಕಂದರೆ ಇಬ್ಬರು ಪಾತ್ರನೂ ಒಂದು ಸ್ಟೋರಿಂಗ್ ಕರ್ಕೊಂಡು ಹೋಗುತ್ತೆ. ಸೊ ಆ ಥರ ಸರ್. ಅಂದರೆ ಮನಸ್ಸಿಂದನೇ ಹೊಗಳ್ತಾ ಇದ್ದೀರಿ ಸಾನಿ ಅವ್ರನ್ನ? ಇಲ್ಲ, ಅಂದರೆ ನಾನು ಡೆಫಿನೆಟ್ಲಿ ಬಟ್ ಅಂದರೆ ಒಂದೂವರೆ ವರ್ಷ ಈಗ ಆಲ್ರೆಡಿ 1 ವರ್ಷ ಆಲ್ಮೋಸ್ಟ್ ನಾವು ಜೊತೆ ಕಳೆದಿದ್ದೀವಿ ಇವಾಗ ಮೂವಿ ಮಾಡ್ತಾ. ಸೊ ಅಂದರೆ ನಿಜವಾದ ಒಂದು ರಿಯಲ್ ಅಪ್ರಿಸಿಯೇಷನ್ ಇದೆ ಅವ್ರು ಮಾಡೋ ಕೆಲಸದ ಮೇಲೆ ಕೂಡ. ಯಾಕಂದರೆ ನೀವು ಕೇಳಿದ ಕ್ವಶನ್ಗೆ ಇನ್ನೊಂದು ಥರ ಉತ್ತರ ಕೊಡಬೇಕು ಅಂದರೆ ಅಂಥ ಅವ್ರದ್ದೇ ಸೆಟ್ಟು, ಅವ್ರದ್ದೇ ಪ್ರೊಡಕ್ಷನು, ಅವರವರೇ ಇದ್ದರೂ ಕೂಡ ನಾನು ಯಾವತ್ತೂ ಹೊರಗ್ನೋಳು ಅನ್ನೋ ಥರ ನನಗೆ ಎಲ್ಲೂ ಫೀಲ್ ಆಗಲಿಲ್ಲ. ನಾನು ಮನೆ ತಂದವಳೇನೋ ಅನ್ನೋ ಫೀಲಿಂಗ್ ಕೊಟ್ಟು. ಆ್ಯಂಡ್ ಪ್ರತಿಯೊಬ್ಬರು ಒಂದೇ ಕುಟುಂಬದ ಥರ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೀವಿ. ಸೊ ಇದು ಅವ್ರ ಮೂವಿ, ಇವ್ರ ಮೂವಿ ಅಂತಲ್ಲ, ಇದು ನಮ್ಮ ಮೂವಿ ಅಂತ ನಾವು ಕೆಲಸ ಮಾಡಿರೋದು. ಯೂಶ್ವಲಿ ಮೇಡಮ್ ಎಲ್ಲ ಸಿನಿಮಾದವರು ಇದೇ ಥರ ಹೇಳ್ತಾರೆ, ನಾವೆಲ್ಲ ಒಂದು ಫ್ಯಾಮಿಲಿ ಥರನೇ ಅಂತ ಅಂತಾರೆ. ರಿಯಲ್ ಆಗಿ ಅದೇ ಥರ ಇರ್ತಾರ ಅಥವಾ ಹೆಂಗೆ ಅಂತ? ಅಂದರೆ ಸುಮ್ಮನೆ ಹೇಳ್ಬೇಕಂತ ಹೇಳೋದು ಆ ಡೈಲಾಗ್ ಹೆಂಗೆ ಅಂತ? ಅದು
ಹಂಗೆ ಹೇಳಕ್ಕೆ ಎಲ್ಲರೂ ಹಂಗೆ ಹೇಳ್ತಾರೆ. ಪ್ರೆಸ್ ಮೀಟ್ ಮುಗಿದ್ಮೇಲೆ ಹೊರಗಡೆ ಬಂದ್ಮೇಲೆ ಬೇರೆ ತರ ಇರುತ್ತೆ, ಅದಕ್ಕೋಸ್ಕರ ಕೇಳ್ತೀನಿ. ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ಬೋದು ಸರ್. ಅಂದರೆ ನಾನು ಯೋಗರಾಜ್ ಭಟ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ. ಅದರಲ್ಲೂ ಕೂಡ ನಾನು ಆ ಟೀಮ್ ಅವ್ರ ಜೊತೆ ಎಲ್ಲ ಈಗಲೂ ಯಾವ ಸಿನಿಮಾ ಮಾಡಿದ್ವಿ ಸರ್? ಗರಡಿ ಸಿನಿಮಾ, ಕರಾತಕ ದಮನಕ, ಇವೆರಡು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಸೊ ಆ ಸಿನಿಮಾ ವಾತಾವರಣ ಹಂಗಿತ್ತು ಸರ್. ಎಲ್ಲರೂ ಒಂಥರ ಜೊತೆಗೆ ತಿಂತೀವಿ, ಜೊತೆಗೆ ಸಮಯ ಕಳಿತೀವಿ, ಕೆಲಸಕ್ಕೆ ಒಂದೇ ಟೈಮಿಗೆ ಬರೋದು, ಕಾಫಿ ಅದೆಲ್ಲ ಹೋಗೋಕ್ಕೆ, ಆ ಥರ ಬಾಂಡಿಂಗ್ ನಾನು ನೋಡಿರೋಂಗೆ ಹಂಗಿದೆ ಸರ್. ಸೊ ಈ ಸಿನಿಮಾದಲ್ಲಿ ಕೂಡ ಎಲ್ಲರ ಜೊತೆನೂ ಸಮಯ ಕಳೆದ ಮೇಲೆ, ಅಷ್ಟೊಂದು ಸಮಯ ಕಳೆದ ಮೇಲೆ ಆ ಥರ ಬಾಂಡಿಂಗ್ ಆಗುತ್ತೆ ಸರ್. ಸಮರ್ಜಿತ್ ಅವ್ರಿಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ? 0 ಸರ್. 0? ಯಾಕೆ? ಅದು ಹೆಂಗೆ ಸಾಧ್ಯ ಅಂತ ನಾನು ಹೆಂಗೆ ಹೇಳಿ ಸರ್, 0 ಅಂದರೆ 0ನೇ. ಓಕೆ, ಅದು ನಂಬೋದ ಅದು ಆನ್ಸರ್ ಎಲ್ಲ? ನಂಬೋದ ಅಂತ ನಾವು 100% ಸರ್. ಇದ್ರೆ ಹೇಳ್ತಿದ್ದೆ ನಾನು. ಸನಿ ಅವ್ರು ಏನು ಹೇಳ್ತೀರಿ ಇದಕ್ಕೆ? ಇದ್ರೆ ಖುಷಿಯಿಂದ ಹೇಳ್ತಿದ್ದೆ. ಆಯ್ತು, ನಂಗೆ ಗೊತ್ತಿಲ್ಲ ಪರ್ಸ್ನಲ್ ಲೈಫ್ ತೀರಾ, ಬಟ್ ಇಲ್ಲ ಅಂತ ಅನ್ಸುತ್ತೆ. ನಾನು ಕ್ವಶನ್ ಅದು ರೆಡಿ ಮಾಡುವಾಗ ಗರ್ಲ್ ಫ್ರೆಂಡ್ಸ್ ಇದಾರ ಇಲ್ಲ ಅಂತ ಯೂಶಲಿ ಬೇರೆಯವರು ರೆಡಿ ಮಾಡ್ತೀವಿ. ಬಟ್ ನಿಮ್ಗೆ ಅಂದ್ರೆ ಆಬ್ವಿಯಸ್ಲಿ ಇರ್ತಾರೆ ಅಂತೇಳಿ ಎಷ್ಟು ಜನ ಅಂತ ಆ್ಯಡ್ ಮಾಡಿದ್ವಿ. ಅದಕ್ಕೆ ಐ ಥಿಂಕ್ ನಿಜ ಹೇಳ್ಬೇಕು ಅಂದ್ರೆ ಸರ್, ಅವನ ಲುಕ್ಸ್ ನೋಡಿ ಎಲ್ರು ಕೃಷ್ಣ ಅಂತ ಅನ್ಕೋತಾರೆ, ಬಟ್ ಅವನ್ ಶ್ರೀರಾಮ. ಇಲ್ಲ ಸರ್, ಒಂದಿದ್ರೆ ಖುಷಿ ಆಗುತ್ತೆ. ಎಷ್ಟೊಂದು ಅಂತ ಸೀತೆ ಹುಡುಕ್ಬೇಕು ಅವ್ರೀಗ ಅಷ್ಟೇ ಹೇಳ್ತಾ ಇದ್ರಿ ಸರ್. ಇಲ್ಲ ಸರ್, ಅದೇ ಒಂದು ಸಿಕ್ಕಿದ್ರೇನೆ ಖುಷಿ ಆಗ್ತದೆ. ನೀವು ಎಷ್ಟೊಂದು ಜನ ಅಂತ ಕೇಳ್ತಿದ್ದೀರಲ್ಲ. ಯೂಶಲಿ ಈಗ ಕಾಲೇಜಲ್ಲಿ ಆಗಿರ್ಬೋದು, ಅದರಲ್ಲಾಗಿರ್ಬೋದು, ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಸೊ ಈಗ ಯಾವುದೋ ಇವೆಂಟ್ ನಡಿಬೇಕಾದ್ರೆ ಅಥವಾ ಏನಾಗಿರ್ಬೋದು, ಹುಡುಗಿರ್ಗೆ ಅಂದರೆ ಇಂದ್ರಜಿತ್ ಸರ್ಗೆ ನಿಮಗೆ ಕಾಂಪಿಟೇಷನ್ ಇರುತ್ತಾ ಅಂತ. ಅಂದರೆ ಅವ್ರಿಗೆ ಅವ್ರ ಹತ್ರ ಫೋಟೋ ತಗೊಳೋದು ಜಾಸ್ತಿ ಇರುತ್ತೆ, ಅವ್ರನ್ನ ಮೀಟ್ ಮಾಡೋದು ಜಾಸ್ತಿ ಇರುತ್ತೆ. ಆ ಥರ ಹುಡುಗಿರ ವಿಷಯದಲ್ಲಿ ಕಾಂಪಿಟೇಷನ್ ಅಪ್ಪ ಮಗಂಗೂ ಕಾಂಪಿಟೇಷನ್ ಇಲ್ಲ ಸರ್. ಅವ್ರು ಡೆಫಿನೆಟ್ಲಿ ಗೆಲ್ತಾರೆ. ಅವ್ರು ನೋಡಿದ್ರೆ, ಅವ್ರ ಸ್ಟೈಲ್ ನೋಡಿದ್ರೆ, ಅವ್ರ ಬಟ್ಟೆ ನಾನು ಹಾಕೊತಾ ಇರ್ತೀನಿ ಯಾವಾಗಲೂ ಅದು. ಸೊ ಅವ್ರ ಥರ ಅವ್ರ ಆ ಸ್ಟೈಲ್ ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಾನೇನು ಟ್ರೈ ಮಾಡಲ್ಲ ಅಂತ ಅಲ್ಲ ಸರ್, ಟ್ರೈ ಮಾಡಿದ್ರು ಗರ್ಲ್ ಫ್ರೆಂಡ್ ಇಲ್ಲ ಅಂತ ಹೇಳ್ತೀನಿ. ಹಂಗೆ ನೀವು ಎಷ್ಟೊಂದು ಜನ ಅಂತ ಕೇಳ್ತಿದ್ದೀರಲ್ಲ, ಅದಕ್ಕೆ. ಈಗ ಅವ್ರಿಗೆ ಗರ್ಲ್ ಫ್ರೆಂಡ್ ಕೇಳಿದ್ಮೇಲೆ ನಿಮ್ಗೆ ಬಾಯ್ ಫ್ರೆಂಡ್ ಕೇಳ್ಬೇಕು. ಸಾನಿಯಾ ಅವ್ರಿಗೆ ಬಾಯ್ ಫ್ರೆಂಡ್ಸ್ ಇದಾರ ಅಂತ? ಅದೇ ಉತ್ತರ ಸರ್. ಸಿಂಗಲ್, ನಾಟ್ ರೆಡಿ ಟು ಮಿಂಗಲ್. ಅಟ್ಲೀಸ್ಟ್ ಪಾಪ ಈಸ್ ರೆಡಿ ಟು ಮಿಂಗಲ್, ಐ ಆಮ್ ನಾಟ್ ರೆಡಿ ಟು ಮಿಂಗಲ್. ಈಗ ಸಿನಿಮಾ ಅಂತಂದ್ರೆ ಇದು ಕನ್ನಡದಲ್ಲಿ ಹೀರೋಯಿನ್ಗಳಿಗೆ ರೆಮ್ಯುನರೇಷನ್ ಕಮ್ಮಿ ಅಂತ ಮಾತು ಕೇಳ್ತಾ ಇರ್ತೀವಿ. ಇಲ್ಲಿ ಇಂದ್ರಜಿತ್ ಅವರು ಸಾನಿಯಾ ಅವ್ರಿಗೆ ಎಷ್ಟು ರೆಮ್ಯುನರೇಷನ್ ಕೊಟ್ಟರು ಏನು? ಒಂದು ಮೊದಲನೇ ಮೂವಿಗೆ ಅಂದರೆ ಕಿರುತೆರೆಯಿಂದ ಫಸ್ಟ್ ಆಫ್ ಆಲ್ ಒಂದು ಟ್ಯಾಲೆಂಟ್ನ ಗುರುತಿಸಿ ಹಿರಿತೆರೆಗೆ ಕರ್ಕೊಂಬರ್ತಾ ಇರೋದೇ ದೊಡ್ಡ ವಿಚಾರ. ದೊಡ್ಡ ಕನಸಿರುತ್ತೆ ಎಷ್ಟೊಂದು ಜನಕ್ಕೆ. ಅದರಲ್ಲೂ ನನ್ನನ್ನು ಆಯ್ಕೆ ಮಾಡಿಕೊಂಡು ಇಷ್ಟು ದೂರ ಕರ್ಕೊಂಬಂದು ನನಗೊಂದು ಸ್ಟೇಜ್ ಕೊಡ್ತಾ ಇರೋದೇ ಒಂದು ದೊಡ್ಡ ವಿಚಾರ. ಅದ್ರ ಮೇಲೆ ಏನೇ ಕೊಟ್ಟರು ಏನಂತಾರೆ, ಹಂಗೆ ನೋಡ್ಕೊಂಡ್ರೆ ನಾನು ಅವ್ರಿಗೆ ಗುರುದಕ್ಷಿಣೆ ಕೊಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಅವ್ರು ಅಷ್ಟು ಕಲಿಸ್ಕೊಟ್ಟಿದ್ದಾರೆ. ಈ ಒನ್ ಇಯರ್ ಟೈಮಲ್ಲಿ ನಾವೇನು ತೊಗೊಂಡ್ವಿ, ಮೂವಿ ಆಗಿರಲಿ, ಪ್ರಮೋಷನ್ಸ್ ಆಗಿರಲಿ, ಹೇಗೆ ಮಾಡಬೇಕು, ಹೇಗೆ ನಡ್ಕೋಬೇಕು, ಹೇಗೆ ಆ್ಯಕ್ಟಿಂಗ್ ಮಾಡಬೇಕು, ಹೇಗೆ ಒಂದು ಸ್ಕ್ರೀನ್ ಪ್ರೆಸೆನ್ಸಲ್ಲಿ ಹೇಗೆ ನಾವು ಒಬ್ರನ್ನೊಬ್ರ ಜೊತೆ ಕೆಮಿಸ್ಟ್ರಿನ ಬಿಲ್ಡ್ ಮಾಡ್ಕೋಬೇಕು. ಸೊ ಪ್ರತಿಯೊಂದು ಕೊಡುಗೆನೂ ಸರ್ಗೆ ಹೋಗೋದು. ಹಾಗಾಗಿ ನಾನೇ ಅವ್ರಿಗೆ ಗುರುದಕ್ಷಿಣೆ ಕೊಡೋದ್ರಲ್ಲೂ ವಾಸಿ ಅನಿಸುತ್ತೆ ನನಗಿನ್ನು. ಸರ್ ನಿಮಗೆ ಸುಮ್ಮನೆ ಕೇಳಿದ್ರ ಅಪ್ಪಂಗೆ ನಂಗೆ ರೆಮ್ಯುನರೇಷನ್ ಇಲ್ವಾ, ಎಲ್ಲರಿಗೂ ಕೊಡ್ತಾ ಇದ್ದೀರಾ ಅಂತ ಏನಾದರೂ? ಇಲ್ಲ ಸರ್, ಹಂಗೇನು ಕೇಳಿಲ್ಲ. ಇದು ನನಗೂ ಸಾನ್ಯ ಹೇಳ್ದಂಗೆ ನನಗೂ ಸರ್, ಇದು ಈ ಸಿನಿಮಾ ಮಾಡ್ತಾ ಇರೋದಕ್ಕೆ ಒಂದು ಖುಷಿ ಸರ್. ಸೊ ಅದೇ ನೀವು ಸೈಲೆಂಟಾಗಿ ಕೇಳ್ತಿದ್ದೀರಾ. ಯೂಶಲಿ ಜಾಸ್ತಿ ಮಾತಾಡಲ್ಲ ಹೇಗೆ ಅಂತ? ತುಂಬಾ ಸೈಲೆಂಟ್ ಆಗಿರ್ತೀರಾ ಹಿಂಗೆ? ಇಂಟ್ರೋವರ್ಟ್ ಇವನು. ಆಕ್ಚುಲಿ ನನ್ನ ಹತ್ರನೇ ಇವತ್ತಿನವರೆಗೂ ನೀಟಾಗಿ ಮಾತೇ ಆಡಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಹಂಗೇನಿಲ್ಲ, ಮಾತಾಡ್ಸ ಅಂದ್ರೆ ಇಂಟ್ರೋವರ್ಟ್ ಅಲ್ವಾ? ಆದ್ರೆ ನೀನು ಅನ್ಸುತ್ತೆ ಸ್ವಲ್ಪ. ನಾನು ಅಂದರೆ ನಾನು ಸರ್ಕಲಲ್ಲಿ ಇರ್ತೀನಿ, ಯಾರನ್ನೇ ಬಂದರೂ ಮಾತಾಡಿಸ್ತೀನಿ, ಹಂಗೇನಿಲ್ಲ. ನಾನು ಮಾತಾಡ್ಸಲ್ಲ ಅಂತ ಏನಿಲ್ಲ, ನಾನು ಮಾತಾಡ್ತೀನಿ. ಬಟ್ ಅಷ್ಟೊಂದು ಜೋಶಾಗೆ ನಾನು ನೋಡಿರಾಗೆ ಸ್ವಲ್ಪ ಕಷ್ಟ. ಸರ್ ಈಗ ನಿಮ್ಮ ತಂದೆಯವ್ರ ಬಗ್ಗೆ ತುಂಬ ವಿಷಯಗಳು ಗೊತ್ತು. ತಾಯಿನೂ ನಿಮ್ಗೆ ಹೆಂಗೆ ಸಪೋರ್ಟಿವ್ ಆಗಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಿ ಸ್ವಲ್ಪ ಹೇಳ್ಬೇಕಲ್ಲ ಅಂತ? ನಮ್ಮ ತಾಯಿ ನನಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಅವರು ಏನೇ ಆಗಲಿ ನನಗೆ ಯಾವಾಗಲೂ ನನ್ನ ಸೈಡಲ್ಲೇ ಸಪೋರ್ಟ್ ಕೊಟ್ಟಿದ್ದಾರೆ. ಸಿನಿಮಾದಲ್ಲೂ ಅವರೇ ನನಗೆ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕ್ಲಾಸೆಲ್ಲ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಥಿಯೇಟ್ರಿಗೆ ಅವರು ಎಲ್ಲ ನಾಟಕ ಬಂದು ನೋಡ್ತಾ ಇದ್ರು. ನಂದು ಚಿಕ್ಕ ವಯಸ್ಸಲ್ಲಿ ಯಾವುದೇ ನಾಟಕ ಬಂದರೂ ಅವ್ರು
ಬಂದು ನೋಡ್ತಾ ಇದ್ರು. ಆಮೇಲೆ ಏನೇ ನಾನು ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಎಲ್ಲ ಪೋಸ್ಟ್ ಮಾಡಿದ್ರು, ಎಲ್ಲ ಫ್ರೆಂಡ್ಸಿಗೆ ಕಳಿಸ್ತಾರೆ. ಸೊ ಅವ್ರು ನಂಗೆ ತುಂಬ ದೊಡ್ಡ ಸಪೋರ್ಟು. ಆಮೇಲೆ ನಮ್ಮ ಸಿನಿಮಾದಲ್ಲೂ ಅವರು ದಿನ ಶೂಟಿಗೆ ಹೇಗೆ ನಡೀತು ಅಂತೆಲ್ಲ ವಿಚಾರಿಸ್ತಿದ್ರು. ಶೂಟಿಂಗ್ ಎಲ್ಲ ಚಿಕ್ಕಮಂಗ್ಳೂರೆಲ್ಲ ದೂರ ಇದ್ದಾಗ ಅವರು ಫೋನ್ ಮಾಡಿ ಹೇಗಿದೆ ಅಂತ, ಎಲ್ಲ ಚೆನ್ನಾಗಿ ನಡೀತಿದ್ಯಾ, ಚೆನ್ನಾಗಿ ತಿಂತಿದ್ಯಾ ಅಂತ ಯಾವಾಗಲೂ ಕೇಳ್ತಾ ಇರ್ತಾರೆ. ಸರ್ ಗೌರಿ ಸಿನಿಮಾದು ನಾನು ನೋಡ್ದಂಗೆ ತುಂಬ ಇವೆಂಟ್ ಮಾಡ್ತಾ ಇದ್ದೀರಾ. ಟೀಸರ್, ಬಿಫೋರ್ ಟೀಸರ್ ಒಂದು ಇವೆಂಟು, ಆಫ್ಟರ್ ಟೀಸರ್ ಒಂದು ಇವೆಂಟು, ಸಾಂಗ್ ಇವೆಂಟು, ಆ ಇವೆಂಟ್ ಈ ಇವೆಂಟ್ ಅಂತ ಮೊನ್ನೆ ಮೈಸೂರಲ್ಲೂ ಹೋಗಿ ಮಾಡಿದ್ರೆ. ಯಾಕೆ ಇಷ್ಟೊಂದು ಇವೆಂಟ್ಸ್ ಮಾಡ್ತಾ ಇದ್ದೀರಾ? ಅಂದರೆ ಸುಮ್ಮನೆ ಓವರ್ ಪ್ರಮೋಷನ್ ಅಂತ ಅನ್ಸುತ್ತೆ ಏನಾದರೂ? ಇಲ್ಲ ಸರ್, ಸಿನಿಮಾ ಜನರಿಗೆ ಗೊತ್ತಾಗಬೇಕು ಅಂತ ನಾವು ಹೊಸ ಕಲಾವಿದರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಜನರಿಗೆ ಗೊತ್ತಾಗಿ, ಆಮೇಲೆ ನಮ್ಮ ಸಾಂಗ್ಸ್ಗಳೆಲ್ಲ ಬಿಟ್ಟು ಒಂಥರ ಪ್ರಮೋಷನ್ ಮಾಡೋಕ್ಕೆ ಸರ್, ಜನರು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಲಿ ಅಂತ. ಮೇಡಮ್, ಸಾನ್ಯಾ ಅವರು ಹೀರೋಯಿನ್ನು, ಗ್ಲಾಮರು ಎಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನು ಆಧ್ಯಾತ್ಮ, ಇದ್ರ ಬಗ್ಗೆನೂ ಮಾತಾಡ್ತೀರಾ. ಆ ಕಾಂಬಿನೇಷನ್ ಹೆಂಗೆ ಅಂತ? ಬೆಳ್ಕೊಂಬಂದಿರೋ ರೀತಿನೇ ಹಾಗೆ ಸರ್. ಮನೇಲಿ ಎಲ್ಲರೂ ಆಧ್ಯಾತ್ಮದ ಕಡೆಗೆ ಜಾರ್ಕೊಂಡಿದ್ದಾರೆ. ನನಗೆ ಅದ್ರ ಒಲವು ತುಂಬ ಚಿಕ್ಕ ವಯಸ್ಸಿಂದನೇ ಇತ್ತು. ಆ್ಯಂಡ್ ಅದಕ್ಕೂ ಗ್ಲಾಮರ್ ಇಂಡಸ್ಟ್ರಿಗೂ ಸಂಬಂಧನೇ ಇಲ್ಲ ಸರ್. ಇನ್ಫ್ಯಾಕ್ಟ್ ನೀವು ಆಧ್ಯಾತ್ಮದ ಕಡೆಗೆ ಜಾಸ್ತಿ ತಿಳ್ಕೊಂಡಿದ್ರೆ ಈ ವರ್ಕ್ ಬ್ಯಾಲೆನ್ಸ್ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ ನಮಗೆ. ಸೊ ಎಲ್ಲರೂ ಒಂದ್ಸತಿ ಆ ಪ್ರೊಸೆಸ್ನ ಎಂಜಾಯ್ ಮಾಡಬೇಕು. ಆ್ಯಂಡು ಯಾರಿಗಾದ್ರೂ ಸರಿ ಸರ್, ಏನೋ ಒಂದು ಡಾರ್ಕ್ ಫೇಸಲ್ಲಿ ಇದ್ದೀವಿ ಅಂತ ಅಂದರೆ ಆಧ್ಯಾತ್ಮನೇ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಕೈ ಹಿಡಿಯೋದು. ಒಂದು ಕಡೆ ಆಧ್ಯಾತ್ಮ ಅಂದರೆ ನಾವು ತೀರಾ ಅದ್ರೊಳಗೆ ಹೋದರೆ ನಮಗೆಲ್ಲದೂ ನಶ್ವರ ಅಂತ ಅನ್ಸ್ಬಿಡುತ್ತೆ. ಅಂದರೆ ನಾವು ಹೆಸರು ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಎಲ್ಲದೂ ಅಷ್ಟೇ ಗುರು, ಏನಿಲ್ಲ ಲೈಫಲ್ಲಿ ಅಂತ ಅನ್ಸ್ಬಿಡುತ್ತೆ. ಬಟ್ ಈ ಕಡೆ ಸಿನಿಮಾ ಅಂತ ಬಂದರೆ ಆ ಥರ ಅಲ್ಲ. ಅದು ಪ್ರತಿದಿನ ಬೆಳೀತಾ ಇರಬೇಕು, ಪ್ರತಿದಿನ ಹೆಸರು ಮಾಡಬೇಕು ಅನ್ನೋದು ಅದೊಂದು ಹುಚ್ಚಿರುತ್ತೆ. ಸೊ ಅದು ಹೆಂಗೆ ಅಂತ ಅಂದರೆ ಈ ಕಡೆ ಜಾಸ್ತಿ ಹೋದಂಗೆ ಈ ಕಡೆ ಅದು ಆ ಜೋಶ್ ಸರಿ. ಇವಾಗ ನಾನು ಮಾಡೋ ಕೆಲಸಗಳೆಲ್ಲ ನನ್ನ ಕರ್ಮ ನಾನು ಮಾಡಬೇಕು, ನಾನು ಮಾಡ್ತೀನಿ. ಯಾಕಂದರೆ ಅದರಿಂದ ನನ್ನ ಮುಂದೆ ಪ್ಲ್ಯಾನ್ಸ್ ಇರೋದು, ಅದರಿಂದ ನಾನು ಹೊಸೊಬ್ರಿಗೆ ಹೆಲ್ಪ್ ಮಾಡಬೇಕು, ಹಲವಾರು ಜನಗಳಿಗೆ ನಾನು ರೀಚ್ ಆಗಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದಿದೆ. ಸೊ ಇವಾಗ ನಾನು ಇನ್ನೂ ಹೆಜ್ಜೆ ಇಡ್ತಾ ಇದ್ದೀನಿ. ನನ್ನ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ನನ್ನ ಫಲದ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಅದು ನನಗೆ ಸಿಗತ್ತೋ ಬರುತ್ತೋ ನನಗೆ ಗೊತ್ತಿಲ್ಲ, ಬಟ್ ನಾನು ನನ್ನ ಕರ್ಮಗಳನ್ನೆಲ್ಲ ಮುಗಿಸ್ಕೋಬೇಕಷ್ಟೆ. ಇಂದ್ರಜಿತ್ ಸರ್, ಲಂಕೇಶ್ ಸರ್ ಕೆರಿಯರ್ನಲ್ಲೇ ಒಂದು ಪ್ರಮುಖ ಘಟ್ಟ ಏನು ಅಂತಂದರೆ, ದೀಪಿಕಾ ಅವ್ರನ್ನ ಲಾಂಚ್ ಮಾಡಿದ್ರು ಅನ್ನೋದು ಎಲ್ಲೇ ಹೋದ್ರು ಎಲ್ಲರೂ ಹೇಳ್ತಾರೆ. ದೀಪಿಕಾ ಪಡುಕೋಣೆ ಅವ್ರನ್ನ ಲಾಂಚ್ ಮಾಡಿದ್ರು ಅಂತ. ಸೊ ನಿಮಗೆ ಆ ಟೈಮಲ್ಲಿ ಆಗಿರ್ಬೋದು, ಅಥವಾ ಏನಾದರೂ ಅವ್ರನ್ನ ಮೀಟ್ ಮಾಡೋ ಚಾನ್ಸ್ ಏನಾದ್ರು ಸಿಗ್ತಾ ಅಥವಾ ಏನಾದರೂ? ಆ ಟೈಮಲ್ಲಿ ನಾನು 6-7 ವರ್ಷ ಏನೋ ಇದ್ದೆ. ಸೊ ಆ ಟೈಮಲ್ಲಿ ನನಗೆ ಮೀಟ್ ಮಾಡೋಕ್ಕಾಗಿಲ್ಲ. ಬಟ್ ಎಷ್ಟೊಂದು ದೊಡ್ಡ ದೊಡ್ಡ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರೆಲ್ಲ ಮುಂದೆ ಒಳ್ಳೆ ಕೆಲಸ ಮಾಡಿ ದೊಡ್ಡ ದೊಡ್ಡ ಕಲಾವಿದರಾಗಿ ಬೆಳೆದು ಇಂಡಸ್ಟ್ರಿಗೆ ಒಂದು ಆ್ಯಸೆಟ್ ಆಗಿದ್ದಾರೆ. ಸೊ ಅದು ನನಗೂ ಖುಷಿ ಆಗುತ್ತೆ. ನನಗೂ ಈಗ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇರೋದಕ್ಕೆ, ಅವ್ರ ಮಗ ಅಂತ ಮಾತ್ರ ಅಲ್ಲ, ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದಕ್ಕೆ ಅದು ಖುಷಿ ಸಿಗುತ್ತೆ. ಈ ಸಿನಿಮಾದಲ್ಲಿ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಎಲ್ಲ 6 ಪ್ಯಾಕ್ ಎಲ್ಲ ತೋರಿಸಿದ್ದೀರಾ, ಹಾಡು ಎಲ್ಲ ಇದೆ. ಅಂದರೆ ಅದನ್ನ ಬಿಟ್ಟು ಬೇರೆ ಥರದ ಸಿನಿಮಾ ಮಾಡ್ಬೇಕಂತ ನಿಮ್ಗೆ ಆಸೆ ಇದೆಯಾ? ಅದಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ತುಂಬ ಲೋಕಲ್ ಹುಡುಗನ ಥರದ್ದು, ಅದನ್ನು ತುಂಬ ಜನ ಕನೆಕ್ಟ್ ಆಗ್ತಾರೆ. ನಮ್ಮ ಪಕ್ಕದ ಮನೆ ಹುಡುಗ, ನಮ್ಮ ಮನೆ ಹುಡುಗ ಅಂತೇಳಿ ಕನೆಕ್ಟ್ ಆಗ್ಬಿಡ್ತಾರೆ. ಸೊ ಆ ಥರದ್ದು ಮಾಡಬೇಕಂತ ನೆಕ್ಸ್ಟ್ ಏನಾದರೂ? ಸರ್ ನನಗೇನು ಒಂದೇ ಥರ ಕ್ಯಾರೆಕ್ಟರ್ ಮಾಡಬೇಕು, ಇಲ್ಲ ಈ ಥರ ಮಾಡೋಕ್ಕೆ ಇಷ್ಟ ಇಲ್ಲ, ಆ ಥರ ಏನೂ ಇಲ್ಲ ಸರ್. ನನಗೆ ಸಿನಿಮಾ ಮಾಡಬೇಕು, ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ನನ್ನ ಯಾವಾಗಲೂ ಅದೇ ಆಸೆ. ಯಾವುದೇ ಸ್ಕ್ರಿಪ್ಟ್ ಬಂದರೂ, ದೊಡ್ಡ ಡೈರೆಕ್ಟರ್ ಆಗಲಿ, ಹೊಸಬ್ರಾಗಲಿ, ಯಾರೇ ಆಗಲಿ, ಒಳ್ಳೆ ಕತೆ ಇದ್ದರೆ, ನನಗೆ ಆ ಕ್ಯಾರೆಕ್ಟರ್ ಇಷ್ಟ ಆದರೆ ಖಂಡಿತ ನಾನು ಮಾಡ್ತೀನಿ ಸರ್. ಇನ್ನೊಂದು ಇದಕ್ಕೆ ಹೇಳಬೇಕು ಅಂದರೆ ಸರ್, ನೀವು ಪ್ರೀ ಟೀಸರ್ ನೋಡಿದ್ರೆ ಇವ್ರದ್ದು ಒಂದು ಲುಕ್ ಕಾಣುತ್ತೆ, ಲವ್ ಯು ಸಮಾಂತ ನೋಡಿದ್ರೆ ಇವ್ರದ್ದು ಇನ್ನೊಂದು ಲುಕ್ ಕಾಣುತ್ತೆ. ಸೊ ನೀವು ಏನು ಕೇಳ್ತಿರೋ ಎಲ್ಲ ಈ ಮೂವಿಯಲ್ಲಿದೆ ಸರ್. ಸಿನಿಮಾದ ಶೂಟಿಂಗು ಅಂದರೆ ಎಲ್ಲ ಮುಗಿಯೋಕೆ 1 ವರ್ಷ ಆಯಿತು ಅನ್ಸುತ್ತೆ ಸರ್, 1-1.5 ವರ್ಷ ಆಯಿತು. ಯಾಕೆ ಅಷ್ಟು ಟೈಮ್ ಆಯ್ತು? ಯೂಶ್ವಲಿ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದೆ, ಒಂದು ಸಿನಿಮಾ ತುಂಬ ಟೈಮ್ ತಗೊತಾರೆ. ಸ್ಟಾರ್ಸ್ ಆಗಿರ್ಬೋದು, ಅವ್ರದ್ದು ಈಗ ಥಿಯೇಟ್ರಿಗೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ. ಹೊಸಬ್ರೆ ಇಷ್ಟು ಟೈಮ್ ತಗೊಂಬಿಟ್ರೆ ಹೆಂಗೆ ಅಂತ? ಹೊಸಬ್ರಿಗೆ ಕಷ್ಟ ಅಲ್ವಾ ಸರ್? ಸ್ಟಾರ್ಸ್ಗಳಿಗೆ ಇನ್ನೂ ಈಸಿ ಆಗ್ಬೇಕು ಹಂಗೆ ನೋಡೋಕೆ ಹೋದ್ರೆ ಸಿನಿಮಾ ಮಾಡೋಕ್ಕೆ. ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರಿಗೆ ಫಂಡಿಂಗ್ ಸಿಗುತ್ತೆ, ಎಲ್ಲ ಆಗುತ್ತೆ. ಹೊಸಬ್ರಿಗಾದರೆ ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ಎಡವಿದ್ರೆ ಇಷ್ಟು ತಂಡದ ಅಷ್ಟೂ ಏನು ಎಫರ್ಟ್ಸ್ಗಳೆಲ್ಲ ವ್ಯರ್ಥ ಆಗ್ಬಿಡುತ್ತೆ. ಸೊ ನಾವು ಟೈಮ್ ತೊಗೊಂಡು ಮಾಡೋದೇ ಒಳ್ಳೇದು ಅಂತ ಅನ್ಸುತ್ತೆ. ಆಮೇಲೆ ನನಗೆ ಗೊತ್ತಿಲ್ಲದೆ ಇರ್ಬೋದು, ಸೊ ನಾನು ಏನೋ ತಪ್ಪಿದೆ ಕ್ಷಮಿಸ್ಬಿಡಿ. ಬಟ್ ಅದೇ ನಾವು ನೋಡಿದ್ರೆ 1 ವರ್ಷ ಆಗಿರಲಿ, ನಾವು ಕೆಲಸ ಮಾಡೋದು ನಿಲ್ಲಿಸಿಲ್ಲ. ಅಂದರೆ ಸ್ಕ್ರಿಪ್ಟಿಂಗ್ ಆಗಲಿ, ಶೂಟಿಂಗ್ ಆಗಲಿ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ನು
ಈಗ ಪ್ರಮೋಷನ್ಸ್ ಎಲ್ಲ ಆ ಟೈಮ್ ತೊಗೊಳ್ತಿರ್ತೈತೆ. ಸೊ ನಾವೇನು ನಿಲ್ಲಿಸಿ ಮಾಡ್ತೀರಾ ಆ ಥರ ಏನಿಲ್ಲ ಸರ್. ಸರ್ ಬಜೆಟ್ ಎಲ್ಲ ಎಷ್ಟಾಗಿದೆ ಅಪ್ಪ ಹೇಳಿದಾರೆ ಅದ್ರ ಬಗ್ಗೆ ಏನಾದರೂ ಎಷ್ಟಾಗಿದೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಡಿಸ್ಕಸ್ ಮಾಡಿಲ್ಲ ನೀವು ಅದ್ರ ಬಗ್ಗೆ ಏನು? ನೋ ಐಡಿಯಾ. ಸರ್ ಸಿನಿಮಾಗೆ ಯಾಕೆ ಅಂದರೆ ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಒಂದು ಚಂದನ್ ಶೆಟ್ಟಿ ಅವ್ರು ಮಾಡಿದ್ದಾರೆ, ಒಂದು ಜೆಸಿ ಗಿಫ್ಟ್ ಅವ್ರು ಮಾಡಿದ್ದಾರೆ, ಮತ್ತು ಬೇರೆ ಬೇರೆ ಸಾಂಗ್ ಬೇರೆ ಬೇರೆಯವ್ರು ಮಾಡಿದ್ದಾರೆ ಅಂತೆ. ಯಾಕೆ ಒಂದೇ ಸಿನಿಮಾದಲ್ಲೇ ದುಡ್ಡು ಜಾಸ್ತಿ ಇದೆ ಅಂತ ಹೆಂಗೆ ಅಂತ? ಆ ವ್ಯತ್ಯಾಸ ಇದೆ ಸರ್, ಒಂದೊಂದು ಹಾಡಿಗೂ ಬೇರೆ ಥರ ಫೀಲೇ ಇದೆ. ಆಮೇಲೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಸಿನಿಮಾ ಅಂತ ಮಾಡ್ತಾ ಇರೋದಕ್ಕೆ ಆ ವ್ಯತ್ಯಾಸ ಇದ್ದಾಗ ಆ ಇಮೋಷನ್ಸು ಅದ್ರ ಜೊತೆನೇ ಕ್ಯಾರಿ ಆಗುತ್ತೆ. ಆಮೇಲೆ ಆ ಸಾಂಗ್ಸ್ಗೆ ಅವರು ಪ್ರೊಫೆಷನಲ್ಸ್. ಚಂದನ್ ಶೆಟ್ಟಿ ಅವರು ರ್ಯಾಪ್ ಆಗಿಲ್ಲ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಜೆಸ್ಸಿ ಗಿಫ್ಟ್ ಅವರು ಇದು ನೀವು ಕೇಳಿದರೆ ಸನ್ಲೈಟಲ್ಲಿ ಅದು ಒಂಥರ ಬೇರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಆ ಥರ ಒಳ್ಳೆ ಹಾಡುಗಳು ಮೂಡ್ ಬಂದಿದೆ ಸರ್, ಆ ಥರ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಇಟ್ಕೊಂಡು. ಫೈನಲಿ ದಯವಿಟ್ಟು ಬಂದು ನಮ್ಮ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ. ಕನ್ನಡ ಸಿನಿಮಾನ ಕನ್ನಡಿಗರೇ ಬೆಳೆಸ್ಬೇಕು. ಆ್ಯಂಡ್ ನಾವೆಲ್ಲರೂ ಹೋಗಿ ಬೇರೆ ಭಾಷೆ ಸಿನಿಮಾ ನೋಡ್ತೀವಿ. ಸೊ ಕನ್ನಡ ಸಿನಿಮಾನ ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಹೊಸಬ್ರಾಗಿರೋದ್ರಿಂದ ಅವ್ರ ಪ್ರೋತ್ಸಾಹ ತುಂಬಾ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕೆ. ಪ್ರಶ್ನೆಗಳು ಸ್ವಲ್ಪ ನೇರವಾಗಿತ್ತು ಅಂತ ಬೇಜಾರಾಗಬೇಡಿ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇರಲಿ ಅಂತೇಳಿ ಆ ಥರ ಮಾಡಿದ್ದು. ಸೊ ಥ್ಯಾಂಕ್ ಯು, ಇಬ್ಬರು ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್.